ಭದ್ರಾಪುರದಲ್ಲಿ ನಿನ್ನೆ ಆ ಹುಡುಗಿ ಸತ್ತೋಗಿತ್ತು. ಏನ್ ಕಾರಣ ಅಂತ ಗೊತ್ತಿಲ್ಲ ಅಂತ ಹೇಳಿದ್ವಿ. ಇವತ್ತು ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಗಿದೆ, ಹುಡುಗಿನ ಕಚಡ ಸೂಳೆ ಮಕ್ಕಳು 4 ಜನಕ್ಕೂ ಮೇಲೆ ರೇಪ್ ಮಾಡಿ ಕೊಲೆ ಮಾಡಿದಾರೆ. ಎಷ್ಟು ಹಿಂಗ್ ಸಾಯಿಸಿದಾರೆ ಅಂತ ಹುಡುಗಿನ ಸಿಗರೇಟ್ ಅಲ್ಲಿ ಚುಚ್ಚಿ ಮಚ್ಚಲೆಲ್ಲ ಹೊಡೆದಿದ್ದಾರೆ, ಬೆನ್ನು ಮುಳೆಲ್ಲ ಮುಡ್ದಾಕಿ ಕತ್ತು ತಿರುಗಿಸಿ ಕತ್ತು ಮೇಲೆ ಕಾಲಿಟ್ಟು ಕೊಲೆ ಮಾಡಿದಾರೆ. ಅಷ್ಟು ಕ್ರೂರವಾಗಿ ಕೊಲೆ ಮಾಡುವಂತದ್ದು ಏನ್ ಮಾಡಿತಿ ಹುಡುಗಿ? ಕೂಗಕ್ಕೂ ಬಾಯಿ ಇಲ್ಲ, ಕಿವಿ ಕೆಲ್ಸಲ್ಲ ಅಂತ ಹುಡುಗಿನ ಕರ್ಕೊಂಡು ಹೋಗಿ ಕತ್ತಲ್ಲಿ ಒಂದು ಕರೆಂಟ್ ಫೆಸಿಲಿಟಿ ಇಲ್ಲ ಊರಲ್ಲಿ ಕರೆಕ್ಟ್ ಆಗಿ. ಇಂತ ಊರಲ್ಲಿ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅಷ್ಟು ಈಸಿಯಾಗಿ ರೇಪ್ ಮಾಡಿ ಸಾಯಿಸಿ, ಅದು ಬರ್ಬರವಾಗಿ ಸಾಯಿಸಿದಾರೆ. ಮೂಗೆ ಅಂತದ ಅನ್ಯಾಯ ಏನ್ ಮಾಡಿತ್ತು ಪಾಪ. ತಾಯಿ ಹೆಂಗ್ ತಡ್ಕೊಂತ ಇದಾರೆ ಇವ್ರ ಜನ ನೋಡಿ ಪಾಪ. ಬಡವ್ರಿಗೆ ಅನ್ಯಾಯ ಆದ್ರೆ ಯಾರು ಧ್ವನಿ ಎತ್ತಲ್ಲ, ಯಾವ ಮೀಡಿಯಾದವ್ರು ಇದನ್ನ ಪ್ರಶ್ನೆ ಮಾಡ್ತಿಲ್ಲ. ಅದಾಗದೇ ಇರೋದಕ್ಕೆ ಹೆಂಗ್ ಆಗ್ತಾ ಇದೆ. ನಾಚಿಕೆ ಆಗ್ಬೇಕು ನಿಮ್ ಮೀಡಿಯಾದವ್ರಿಗಾಗ್ಲಿ ಬೇರೆ ರಾಜಕಾರಣಿಗಳಿಗಾಗ್ಲಿ. ದಯವಿಟ್ಟು ನಾಚಿಕೆ ಪಡ್ಬೇಕು ನೀವೆಲ್ಲ. ಒಂದು ಬಡವ್ರ ಮನೆ ಹೆಣ್ಮಕ್ಳು ಸತ್ತು ಬಿದ್ದಿದೆ, ಯಾರು ಮೂಸೋರಿಲ್ಲ, ನೋಡೋರಿಲ್ಲ. ಅದೇ ಒಬ್ಬ ಪೊಲೀಸ್ ಮಗಳು, ರಾಜಕಾರಣಿ ಮಗಳು